My precious children of God, I welcome all of you to this program and I greet you all in the matchless name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise verse which is given to us is from Jeremiah chapter 30 verse 17. ನಮಗೆ ಈ ದಿನಕ್ಕೆ ನೇಮಕವಾದಂತಹ ವಾಗ್ದಾನ ವಚನವು ಯೆರೆಮೀಯ 30:17ನೇ ವಚನದಲ್ಲಿದೆ. The word of God says, I will restore you to health and heal your wounds. ದೇವರ ವಾಕ್ಯವು ಈ ವಚನದಲ್ಲಿ ಹೀಗೆ ಹೇಳುವುದನ್ನು ನಾವು ಕೇಳುತ್ತೇವೆ, ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಎಂದು. This is a promise of God. ಇದು ದೇವರ ವಾಗ್ದಾನ. You may say, I lost all my health, I am going to die, what shall I do? ನಾನು ನನ್ನ ಆರೋಗ್ಯವನ್ನು ಕಳೆದುಕೊಂಡಿದ್ದೇನೆ, ಸಾಯಲಿದ್ದೇನೆ, ನಾನೇನು ಮಾಡಲಿ? Everyone has left me, I don't have anybody to help me, what shall I do? ನನ್ನನ್ನು ಎಲ್ಲರೂ ಬಿಟ್ಟು ಹೋಗಿದ್ದಾರೆ, ನಾನೇನು ಮಾಡಲಿ? The Lord says, I will restore you. ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಪುನಃಸ್ಥಾಪಿಸುತ್ತೇನೆ. Look unto me. ನನ್ನನ್ನು ನೋಡು, Seek me. ನನಗಾಗಿ ತವಕಪಡು. These are the simple things the Lord wants you to do. ಈ ಸಾಮಾನ್ಯವಾದ ವಿಚಾರಗಳನ್ನು ನೀವು ಮಾಡಬೇಕೆಂದು ದೇವರು ಬಯಸುತ್ತಾನೆ. Seek Him with all your heart. ಸಂಪೂರ್ಣ ಹೃದಯದಿಂದ ಆತನಿಗಾಗಿ ತವಕಿಸಿರಿ. The Lord will provide everything for you in a miraculous way. ಅದ್ಭುತವಾದ ರೀತಿಯಲ್ಲಿ ದೇವರು ನಿಮಗೆ ಒದಗಿಸಲಿದ್ದಾನೆ. Jeremiah 30:17 and 33 verse 6 says, I will restore health to you and I heal you of your wounds, says the Lord. ಯೆರೆಮೀಯ 30:17 ಮತ್ತು 33:6ನೇ ವಚನವು ಹೇಳುತ್ತದೆ, ನಾನು ನಿನಗೆ ಸೌಖ್ಯವನ್ನು ಕೊಟ್ಟು ನಿನ್ನ ಬಾಸುಂಡೆಗಳನ್ನು ಗುಣಪಡಿಸುವೆನು ಎಂದು. The Lord has promised so many things in the Bible. ದೇವರು ಸತ್ಯವೇದದ ಮೂಲಕ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. Do we have the practice of reading the Bible? ಸತ್ಯವೇದವನ್ನು ಪ್ರತಿದಿನ ಓದುವ ಅಭ್ಯಾಸ ನಮಗಿದೆಯೋ? The Word of God? ದೇವರ ವಾಕ್ಯವನ್ನು How much you read? ನೀವು ಎಷ್ಟು ಓದುತ್ತೀರಿ? There are so many promises given by the Lord in the Bible. ಸತ್ಯವೇದದಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. This is God's promise. ಇದು ದೇವರ ವಾಗ್ದಾನ. Bible is given to us and the word of God is spoken by the Lord Himself. ಸತ್ಯವೇದವು ನಮಗಾಗಿ ಕೊಡಲ್ಪಟ್ಟಿದೆ, ಇದರಲ್ಲಿರುವ ಮಾತುಗಳು ದೇವರು ಆಡಿದ ಮಾತುಗಳಾಗಿವೆ. So many promises are given to us. ಅನೇಕ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ. What we have to do? ನಾವೇನು ಮಾಡಬೇಕು? We have to take everything for ourselves, our sakes. ನಮಗಾಗಿ, ನಮ್ಮ ಒಳಿತಿಗಾಗಿ ಈ ಎಲ್ಲಾ ವಾಗ್ದಾನಗಳನ್ನು ನಾವು ತೆಗೆದುಕೊಳ್ಳಬೇಕು. John 11:40 says, if you believe, you shall see the glory of God. ಯೋಹಾನ 11:40ನೇ ವಚನವು ಹೇಳುತ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. Malachi chapter 4 verse 2 says, ಮಲಾಕಿಯ 4:2ನೇ ವಚನವು ಹೀಗೆ ಹೇಳುತ್ತದೆ, but to you who fear my name, the Son of Righteousness shall arise with healing in his wings, and you shall go out and grow fat like stall-fed calves. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. My friends, have a close communion with the Lord. ನನ್ನ ಪ್ರಿಯ ಸ್ನೇಹಿತರೆ, ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿರಿ. Talk to Him through prayer. ಪ್ರಾರ್ಥನೆಯ ಮೂಲಕ ಆತನೊಂದಿಗೆ ಮಾತನಾಡಿರಿ. Hear His word through the Bible. ಸತ್ಯವೇದದ ಮೂಲಕ ಆತನ ಮಾತುಗಳನ್ನು ಕೇಳಿರಿ. A leader very fearful and holy life before the Lord. ದೇವರ ಮುಂದೆ ಭಯ ಮತ್ತು ಶುದ್ಧತೆಯ ಜೀವಿತವನ್ನು ನಡೆಸುವವರಾಗಿರಿ. Then God will fulfill all His promises for you. ಆಗ ದೇವರು ತನ್ನೆಲ್ಲ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ಪೂರೈಸುವನು. He says, I will restore you to health and heal your wounds. ಆತನು ಹೇಳುತ್ತಾನೆ, ನಾನು ನಿನಗೆ ಸ್ವಸ್ಥತೆಯನ್ನು ಕೊಡುವೆನು, ಬಾಸುಂಡೆಗಳನ್ನು ಗುಣಪಡಿಸುವೆನು. Now shall we look to the Lord and receive all His blessings right now? ನಾವು ದೇವರ ಕಡೆಗೆ ದೃಷ್ಟಿಸುತ್ತಾ ಆತನಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ. Let us pray. ನಾವು ಪ್ರಾರ್ಥಿಸುವ. Our precious Heavenly Father, thank you, Lord, for the presence of God. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ. Wherever 2 or 3 are gathered in my name, there am I, you have promised. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿರುತ್ತಾರೋ ಅಲ್ಲಿ ನಾನಿರುತ್ತೇನೆ ಅಂದಿದ್ದಿ. I have come to your presence alone. ಆದರೆ ನಾನು
ಒಬ್ಬಂಟಿಯಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. Or you may say, we have come as a family. ಅಥವಾ ನೀವು ಹೇಳಬಹುದು, ಕುಟುಂಬವಾಗಿ ನಾವು ಬಂದಿದ್ದೇವೆ ಎಂದು. Ask and it shall be given unto you. ಬೇಡಿಕೊಳ್ಳಿರಿ, ಆಗ ನಿಮಗೆ ದೊರಕುವುದು. Thank God for all his blessings. ಆತನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. Then the Lord will come and fill you with his presence. ಆಗ ದೇವರು ಬಂದು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸುವನು. And he will restore you from all wrong things. ಎಲ್ಲ ತಪ್ಪಾದ ವಿಚಾರಗಳಿಂದ ದೂರ ಮಾಡಿ ನಿಮ್ಮನ್ನು ಪುನಃಸ್ಥಾಪಿಸುವನು. All unwanted things. ಬೇಡವಾದ ಸಂಗತಿಗಳಿಂದ. And he will bless you 100% for all your needs. ನಿಮ್ಮನ್ನು 100% ಆಶೀರ್ವದಿಸುವನು. Everything will be provided in a beautiful and a miraculous way. ಸುಂದರವಾದ ಮತ್ತು ಅದ್ಭುತವಾದ ರೀತಿಯಲ್ಲಿ ನಿಮ್ಮೆಲ್ಲ ಅಗತ್ಯಗಳು ಪೂರೈಸಲ್ಪಡುವವು. Father, come with all thy majesty. ದೇವರೇ, ಮಹಿಮೆಯುಳ್ಳವನಾಗಿ ಬಾ. Fill your people with all God's abundant blessings right now. ದೇವರೇ, ನಿನ್ನ ಜನರನ್ನು ಹೇರಳವಾದ ಆಶೀರ್ವಾದದಿಂದ ತುಂಬಿಸು. Take away all the negative things in their lives. ಎಲ್ಲ ಋಣಾತ್ಮಕ ಸಂಗತಿಗಳನ್ನು ಅವರ ಜೀವಿತದಿಂದ ತೆಗೆ. Bless them, Father. ಆಶೀರ್ವದಿಸು ತಂದೆಯೇ. Hallelujah. Hallelujah. Give them whatever they need in their lives right now. ಅವರ ಜೀವಿತಕ್ಕೆ ಬೇಕಾದದೆಲ್ಲವನ್ನು ಈಗಲೇ ದಯಪಾಲಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Are you tired of hearing no vacancy, application rejected, position filled, better luck next time? Need God's help for your job? Waiting for a job breakthrough? Praying for a better job? Dreaming of a better future? Don't lose hope. When every door seems closed, God can open the one no one can shut. Don't let rejection define your future. This Independence Day, join the Jesus Calls brand new online prayer festival on the 15th August, 11 a.m. onwards, live on Jesus Calls, YouTube, Facebook and Instagram channels. Special prayer by Dr. Paul Dinakaran and Samuel Dinakaran. Worship by Stella Ramola and Daniel Davidson. Your breakthrough could begin with one prayer. Share your prayer requests and receive prayers live online. One prayer can change your future.